ಕರ್ನಾಟಕ ಕರಾವಳಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಮಂಗಳೂರಿನಲ್ಲಂತೂ ಅಕ್ಷರಶಃ ಜಲಸ್ಫೋಟ ಆದಂಗಿದೆ. ಹಲವು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಗೆ ನೋಡ್ತಾ ಇದ್ದಂತೆ ಕಾಂಪೌಂಡ್ ಒಂದು ಕುಸಿದು, ಆಸ್ಪತ್ರೆ ಕಾಂಪೌಂಡ್ ಕುಸಿದು ಅದು ಮನೆಯ ಕಾಂಪೌಂಡ್ಗೂ ಕೂಡ ಹಾನಿಯಾಗಿದೆ. ಕಂಕನಾಡಿ ಬಳಿ ಖಾಸಗಿ ಆಸ್ಪತ್ರೆ ಕಾಂಪೌಂಡ್ ಕುಸಿದಿರುವ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಂಪೌಂಡ್ ಬಿದ್ದ ರಭಸಕ್ಕೆ ಮನೆಯ ಗೇಟ್ ಕಿತ್ತು ಮನೆ ಬಾಗಿಲಿಗೆ ಬಂದು ಬಿದ್ದಿತ್ತು. ಸಿಸಿಟಿವಿಯಲ್ಲಿ ಕಾಂಪೌಂಡ್ ಬೀಳುವ ಭೀಕರ ದೃಶ್ಯ ಸೆರೆಯಾಗಿದೆ. ಎದುರುಗಡೆನೆ ಖಾಸಗಿ ಆಸ್ಪತ್ರೆಯ ಕಾಂಪೌಂಡ್ ಏಕಾಏಕಿ ಕುಸಿದು ಬೀಳುತ್ತೆ. ಕುಸಿದು ಬೀಳ್ತಾ ಇದ್ದಂಗೆ ಮನೆ ಎದುರುಗಡೆ ಇರುವ ಗೇಟ್ ಹೆಂಗೆ ಕಿತ್ತು ಹಾರು ಬರುತ್ತೆ ಅಂತ ನೋಡಿ. ಬಹಳ ಹಳೆಯ ಕಾಂಪೌಂಡ್ ಇದು, ಬಹಳ ಹಳೆದು ಅಂತಂದ್ರೆ ಬಹಳ ಹಳೆದು. ಒಳಗಡೆ ಅದಕ್ಕೆ ಸೇರ್ಕೊಂಡಿರುವ ಅಂದ್ರೆ ಅದಕ್ಕೆ ಹೊಂದ್ಕೊಂಡಿರುವ ಬೇರೆ ಬೇರೆ ಜಾಗಗಳಿದೆ. ಆ ಕಾಂಪೌಂಡ್ ಕುಸಿದ ಪರಿಣಾಮಕ್ಕೆ ಕೆಳಗಡೆ ಇದ್ದಂತ ನೀರು ಏಕಾಏಕಿ ಫಿರಂಗಿ ರೂಪದಲ್ಲಿ ಬಂದು ಆ ಕಾಂಪೌಂಡ್ ನ ಗೇಟ್ ಅನ್ನೇ ಮುರಿದು ಹಾಕಿದೆ. ಅಂತಂದ್ರೆ ಆ ನೀರಿನ ಪ್ರಭಾವ ಶಕ್ತಿ ಎಷ್ಟಿರಬಹುದು. ಇಫ್ ಇನ್ ಕೇಸ್ ಯಾರಾದ್ರೂ ಒಬ್ಬರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಥವಾ ಮನೆಯ ಅಂಗಳದಲ್ಲಿ ಯಾರಾದ್ರೂ ನಿಂತಿದ್ರು ಅಂತಂದ್ರೂ ಅವ್ರಿಗೇನಾದ್ರೂ ಹಾನಿ ಆಗೋ ಸಾಧ್ಯತೆಗಳಿತ್ತು. ಮತ್ತಿಷ್ಟು ದಷ್ಟಪುಷ್ಟವಾಗಿದ್ದಂಥ ಕಾಂಪೌಂಡ್ ಏಕಾಏಕಿ ಕುಸಿದು ಬೀಳ್ತಾ ಇದ್ದಂಗೆ ಎದುರುಗಡೆ ಇದ್ದಂಥ ಗೇಟ್, ಮನೆಯ ಗೇಟ್ ಒಂದು ಕಿತ್ತು ಮನೆ ಬಾಗಿಲಿಗೆ ಬಂದು ಬಿದ್ದಿದೆ. ಗಿರಿಧರ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರಿಧರ್, ಮಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆ ಅಕ್ಷರಶಃ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಸ್ವರೂಪ ಅನ್ನೋ ರೀತಿಯಲ್ಲಿ ಈ ಸಿಸಿಟಿವಿ ದೃಶ್ಯ ಎಲ್ಲಾಗಿರೋದು ಈ ಘಟನೆ? ಏನಾದ್ರೂ ಕ್ಯಾಶುಯಾಲಿಟಿಗಳು, ಏನಾದ್ರೂ ಸಮಸ್ಯೆ, ಸಾವು ನೋವುಗಳಾಗಿದೆಯಾ ಮಂಗಳೂರಿನಾದ್ಯಂತ? ಗಿರಿಧರ್, ಯಾವುದೇ ವರದಿಗಳಿಲ್ಲ ಸಾವು ನೋವಾಗಿರುವಂತದ್ದು. ಆದ್ರೆ ಬಹಳಷ್ಟು ಮಳೆ ಆಗ್ತಾ ಇರೋದು ಮತ್ತೆ ತಗ್ಗು ಪ್ರದೇಶಗಳಲ್ಲಿ ಅದರಲ್ಲೂ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ವಿಪರೀತ ಮಳೆ ನಿನ್ನೆ ಸಂಜೆ ಹೊತ್ತಿಗೆ ಸುರಿದಿತ್ತು. ಆನಂತರ ರಾತ್ರಿಯೂ ಅದೇ ರೀತಿಯಲ್ಲಿ ಭಾರಿ ಮಳೆ ಆಗಿತ್ತು. ಹಾಗಾಗಿ ನಿನ್ನೆ ಮತ್ತು ಇವತ್ತು ಕೂಡ ಅಂತಹದ್ದೇ ಅವಾಂತರಗಳು ಮುಂದುವರೆದಿವೆ. ನಿನ್ನೆ ಸಂಜೆ ಹೊತ್ತಿಗೆ ಈ ಒಂದು ಕಾಂಪೌಂಡ್ ಕುಸಿತ ಘಟನೆ ಆಗಿತ್ತು. ಒಂದು ಆಸ್ಪತ್ರೆ ಆವರಣದಲ್ಲಿ ಇರುವಂತಹ ಒಂದು ಕಾಂಪೌಂಡ್ ಗೋಡೆ, ಅದರ ಕುಸಿತಕ್ಕೆ ಅದು ಒಂದು ಕಡೆ ಮನೆಯ ಆವರಣ ಗೋಡೆ, ಮತ್ತೊಂದು ಕಡೆ ಆಸ್ಪತ್ರೆಯ ಆವರಣ ಗೋಡೆ, ನಡುವೆ ರಸ್ತೆ ಇದೆ. ಆ ರಸ್ತೆಯ ಮೇಲೆ ಈ ಒಂದು ಬಿದ್ದಿರುವಂತದ್ದು. ಎರಡು ಕಡೆಯ ದೃಶ್ಯ ಕೂಡ ಇದರಲ್ಲಿ ಗಮನಿಸಬಹುದು. ಒಂದು ಕಡೆ ಮನೆಯ ಗೇಟ್ ಕಿತ್ತು ಹೋಗುವಂತದ್ದು, ಮತ್ತೊಂದು ಕಡೆ ಆಸ್ಪತ್ರೆಯ ಆವರಣ ಗೋಡೆ ಕುಸಿದು ಬಿದ್ದಿರುವಂತದ್ದು. ಆ ರಸ್ತೆಯ ಮೇಲೆ ಬಿದ್ದ ಕಾರಣದಿಂದಾಗಿ ಒಂದು ಅವಾಂತರ ಆಗಿರುವಂತದ್ದು. ನಡುವೆ ವಾಹನಗಳಾಗ್ಲಿ ಯಾರು ಜನಸಂಚಾರ ಇಲ್ಲದ ಕಾರಣದಿಂದಾಗಿ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಆ ಘಟನೆಯಲ್ಲಿ ಆಗಿಲ್ಲ. ಆದ್ರೆ ಇದು ಕೂಡ ಒಂದು ವಾಸ್ತವವನ್ನು ಒಂದು ತೆರೆದಿಡುವಂತಹ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ ಮತ್ತೆ ಮಳೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಇದರಿಂದ ನಮ್ಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದೇ ವೇಳೆ ಬೇರೆ ಬೇರೆ ಕಡೆ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗಿರುವಂತದ್ದಾಗಿ ಬೇರೆ ಬೇರೆ ಕಡೆ ಗುಡ್ಡ ಕುಸಿತ ದೃಶ್ಯಗಳು ಕೂಡ ಆಗಿರುವಂತದ್ದು. ಗಿರಿಧರ್, ಮಾತಾಡಿಸ್ತೀನಿ, ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮಿಂದ ಪಡ್ಕೋತೀನಿ. ಮಂಗಳೂರಿನ ಬೇರೆ ಬೇರೆ ಅವಾಂತರದ ಸುದ್ದಿಗಳನ್ನ ಗಮನಿಸ್ತಾ ಹೋದ್ರೆ ಮಂಗಳೂರಿನ ಹಲವು ಕಡೆಗಳಲ್ಲಿ ಮನೆ ಒಳಗಡೆನೆ ಮಳೆ ನೀರು ಬಂದ್ಬಿಟ್ಟಿದೆ. ಅದ್ದಾವರ, ಪಂಪ್ವೆಲ್ ಪ್ರದೇಶಗಳು ಸಂಪೂರ್ಣ ಜಲಾವೃತ ಆಗಿದೆ. ಎಲ್ಲಿವರೆಗೆ ಅಂತಂದ್ರೆ ವಸತಿ ಮನೆಗಳ ಒಳಗೆ ನೀರಿದೆ. ಮನೆ ಒಳಗಡೆ ಇರುವಂತಹ ವಸ್ತುಗಳು ನೀರಲ್ಲಿ ತೇಲಾಡ್ತಾ ಇವೆ. ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಮನೆಯಿಂದ ನೀರು ಹೊರಗಡೆ ಹಾಕೋದಕ್ಕೆ ನಿವಾಸಿಗಳು ಪರದಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಮನೆ ಒಳಗಡೆಯ ದೃಶ್ಯ ನೋಡ್ತಾ ಇದ್ದೀರಿ. ಮನೆ ಅದರಲ್ಲಿ ನೆಲದ ಮೇಲಿದ್ದಂತ ಎಲ್ಲವನ್ನ ಎತ್ತ ಮೇಲೆ ಹಾಕ್ಬೇಕಿಲ್ಲ ಅಂತಂದ್ರೆ ಹೋಯ್ತು. ಮಳೆ ನೀರಿಗೆ ತೇಲಾಡ್ತಾ ಇವೆ. ಇದು ಮನೆ ಒಳಗಡೆ ನೀರು ತುಂಬಿರುವಂತ ದೃಶ್ಯ. ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಈ ರೀತಿ ದೃಶ್ಯಗಳು ಕಾಣಸಿಗೋದು ಬಹಳ ಅಪರೂಪ. ಈ ಹಿಂದೆ ಎಂತೆಂಥ ಮಳೆ ಬಂದಾಗ್ಲೂ ಮನೆ ಒಳಗಡೆ ನೀರು ನುಗ್ಗೋದಾಗ್ಲಿ ಅಥವಾ ರಸ್ತೆ ಕಂಪ್ಲೀಟ್ ಆಗಿ ನದಿ ಆಗೋದಾಗ್ಲಿ ಆ ರೀತಿಯ ದೃಶ್ಯಗಳು ಬಹಳ ಕಡಿಮೆ ಇದ್ದು. ಆದ್ರೆ ಈಗ ಆಧುನೀಕರಣದ ಹೆಸರಿನಲ್ಲೋ ಒಟ್ಟಾರೆ ಮಂಗಳೂರಿನ ಪರಿಸ್ಥಿತಿ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿದೆ. ಇದ್ದಂತಹ ಡ್ರೈನೇಜ್ ವ್ಯವಸ್ಥೆಯನ್ನು ಹಾಳು ಮಾಡ್ಕೊಂಡ್ರ ಮಂಗಳೂರಿಗರು ಅಥವಾ ಮಂಗಳೂರಿನ ಆಡಳಿತ ಅನ್ನುವ ಪ್ರಶ್ನೆ ಈ ದೃಶ್ಯಗಳನ್ನು ನೋಡಿದಾಗ ಸಹಜವಾಗಿ ಹುಟ್ಕೊಳ್ತಾ ಇದೆ. ಸ್ಮಾರ್ಟ್ ಸಿಟಿ ಮಾಡೋದಕ್ಕೋಗಿ ಮಂಗಳೂರನ್ನ ಹಾಳು ಮಾಡ್ಕೊಂಡಂಗೆ ಭಾಸ ಆಗ್ತಾ ಇದೆ. ಆದ್ರೆ ಈ ರೀತಿ ದೃಶ್ಯಗಳು ಮಂಗಳೂರಿಗರಿಗೂ ಹೊಸದು, ಮಂಗಳೂರಿನ ಮನೆ ಒಳಗಡೆ ನೀರು ತುಂಬೋದು ಕೂಡ ಹೊಸದು. ಅಷ್ಟು ಮಳೆ ಆಗಿದೆ ಅಂತ ಹೇಳ್ಬಹುದು. ಗಿರಿಧರ್ ಮಾಹಿತಿ ಕೊಡ್ತಾರೆ. ಗಿರಿಧರ್, ಮಂಗಳೂರು ಹಿಂಗೆ ಇರ್ಲಿಲ್ಲ, ಬಟ್ ಮಂಗಳೂರಿನಲ್ಲಿ ಮನೆ ಒಳಗಡೆ ನೀರು, ಮನೆಯಿಂದ ಹೊರಗಡೆ ನೀರು ಹಾಕೋದಕ್ಕೆ ಜನ ಪರದಾಡಬೇಕು, ರಾತ್ರಿ ಇಡೀ ಜಾಗರಣೆ ಮಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಮತ್ತು ಈ ಅವಾಂತರಕ್ಕೆ ಯಾರು ಹೊಣೆ, ಏನ್ ಕಾರಣ ಅನ್ಸುತ್ತೆ ಗಿರಿಧರ್?
ಗಿರಿಧರ್ ಅವ್ರನ್ನ ಮತ್ತೆ ಸಂಪರ್ಕಿಸೋಣ. ಆದ್ರೆ ಮಂಗಳೂರಿನ ಈ ದೃಶ್ಯಗಳನ್ನು ನೋಡಿದಾಗ ಮಂಗಳೂರು ಕಂಪ್ಲೀಟ್ ಆಗಿ ಮಳೆಯ ಈ ಅವಾಂತರಕ್ಕೆ ಗುರಿಯಾಗಿದೆ. ಮಳೆಯ ರಭಸ ಎಲ್ಲಿವರೆಗೆ ಅಂತಂದ್ರೆ ಬಹುತೇಕ ರಸ್ತೆಗಳೆಲ್ಲ ನದಿ ರೀತಿನಲ್ಲೇ ಭಾಸ ಆಗ್ತದೆ. ರಸ್ತೆಗಳ ಮೇಲೆ ಹೋಗಬೇಕಾದ್ರೆ ಸಮುದ್ರದ ಅಲೆಗಳ ರೀತಿಯಲ್ಲಿ ನೀರಿನ ಅಲೆ ಬೀಳುತ್ತೆ. ಪಂಪ್ವೆಲ್ ಅನ್ನುವಂಥ ಆ ಒಂದು ಫ್ಲೈಓವರ್ ಇದೆಯಲ್ಲ, ಅದರ ದುರಾದೃಷ್ಟನೇ ಏನೋ, ಅದು ಮೊದಲು ಫ್ಲೈಓವರ್ ವಿಚಾರದಲ್ಲಿ ಸುದ್ದಿ ಆಗಿತ್ತು, ಈಗ ಅದರಡಿ ನಿಲ್ಲುವ ನೀರಿನ ವಿಚಾರದಲ್ಲಿ ಸುದ್ದಿ ಆಗ್ತಿದೆ.